ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನಲ್ಗೆ ಸ್ವಾಗತ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಕತೆ ಹೆಸರು ಶೃಂಗಾರ ಕಾವ್ಯ, ಭಾಗ 106. ಲೇಖಕರು ಕೈಸರ್ ಜಹಾ. ಅಶ್ವಿನಿ ಹೇಳಿದ ಮಾತು ಕೇಳಿ ಅಭಿ ಗಾಬರಿಯಾಗುವನು. ನಾನು ಬೇರೆ ಹುಡುಗಿ ಜೊತೆನಾ? ಏನು ಹೇಳ್ತಾ ಇದ್ದೀರಾ ಅಶ್ವಿನಿ? ಸರಿಯಾಗಿ ಹೇಳಿ, ನೀವು ಹೇಳುತ್ತಿರೋದು ನನಗೇನು ಅರ್ಥವಾಗ್ತಾ ಇಲ್ಲ ಎಂದಾಗ, ಹೀಗೇನೆ ಸಿಕ್ಕಿಬಿದ್ದಾಗ ಹೀಗೇನೆ ನಾಟಕ ಆಡೋದು. ಆಯಿತು, ಹೇಳ್ತೀನಿ, ಕೇಳಿಸಿಕೊಳ್ಳಿ. ನಿನ್ನೆ ನಿಮ್ಮ ಜೊತೆ ಕಾರಿನಲ್ಲಿ ಶಾರ್ಟ್ಸ್ ಹಾಕಿಕೊಂಡು ಒಂದು ಹುಡುಗಿ ಜೊತೆಯಲ್ಲಿ ಇದ್ದಳು ತಾನೆ? ಅದು ಅವಳ ಜೊತೆ ನಿಮ್ಮ ಮಾತುಕತೆ ಏನು? ಇಬ್ಬರು ಎಷ್ಟೊಂದು ನಗುತ್ತಾ ಮಾತನಾಡುತ್ತಾ ಇದ್ರಿ, ಹೇಳಿ ಯಾರದು? ನಿಮ್ಮ ಹೊಸ ಗರ್ಲ್ ಫ್ರೆಂಡ್ ತಾನೇ ಎಂದು ಕೇಳಿದಾಗ ಅಭಿಯು ಒಂದು ಸಲ ಯೋಚನೆ ಮಾಡುತ್ತಾ, ನಿನ್ನೆ ತನ್ನ ಜೊತೆ ಇದ್ದ ತನ್ನ ಮುಂಬೈ ಫ್ರೆಂಡ್ ಸಾರಿಕಾ, ಆಕೆ ಏನೋ ಕೆಲಸದ ಮೇಲೆ ಇಲ್ಲಿಗೆ ಬಂದಿದ್ದು ಅಭಿಯನ್ನು ಸಿಕ್ಕಿ ಮಾತನಾಡಿಸಿರುವಳು. ಆಕೆಯನ್ನು ವಾಪಸ್ ರೈಲ್ವೆ ಸ್ಟೇಷನ್ಗೆ ಬಿಡುವಾಗ ಈಕೆ ನೋಡಿರೋದು. ಅದನ್ನೇ ತಪ್ಪಾಗಿ ತಿಳಿದುಕೊಂಡಿದ್ದಾಳೆ ಎಂದು ಯೋಚಿಸಿದವನು, ಇರಲಿ, ಈಕೆಯ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ಅವಳಾಗಿಯೇ ಹೇಳಲಿ, ಅಲ್ಲಿ ತನಕ ಸ್ವಲ್ಪ ಹೀಗೆ ಏನೂ ಗೊತ್ತಿಲ್ಲದಂತೆ ಆಟವಾಡೋಣ ಎಂದು ಯೋಚಿಸಿಕೊಂಡವನು, ಅದು ನನ್ನ ತುಂಬ ಕ್ಲೋಸ್ ಬೆಸ್ಟ್ ಫ್ರೆಂಡ್ ಕಣ್ರಿ. ಅಷ್ಟಕ್ಕೂ ನಿಮಗೆ ನನ್ನ ಮೇಲೆ ಯಾವುದೇ ಭಾವನೆಗಳು ಇಲ್ಲವಲ್ಲ? ಅವಳು ಹೇಗೋ ನನ್ನನ್ನು ಮದುವೆ ಆಗಬೇಕು ಅಂತ ಇದ್ದಾಳೆ. ನೀವು ಇಲ್ಲ ಎಂದರೆ ಇನ್ನೇನು ತಾನೇ ಮಾಡೋದಕ್ಕೆ ಸಾಧ್ಯವಾಗುತ್ತೆ? ಅಂದರೆ ನೀವು ಅವಳನ್ನು ಮದುವೆ ಆಗೋದಕ್ಕೆ ಒಪ್ಪಿಕೊಂಡಿದ್ದೀರಾ? ಹಾಗಿದ್ದರೆ ನಾನು ಎಂದು ಕೇಳಿದಾಗ, ಅದನ್ನು ನೀವೇ ಹೇಳಬೇಕು. ನಿಮಗೆ ನಾನು ಬೇಕಾಗಿಲ್ಲವಲ್ಲ ಎಂದಾಗ, ಅಂದರೆ ನೀವು ಹೇಳಿದ ಪ್ರತಿಯೊಂದು ಮಾತು ಸುಳ್ಳು. ನೀವು ನನ್ನನ್ನು ಪ್ರೀತಿಸುತ್ತಾ ಇಲ್ಲ. ದಡ್ಡಿ, ನಾನೇ ನಿಮ್ಮ ಮೇಲೆ ಭಾವನೆ ಬೆಳೆಸಿಕೊಂಡೆ. ಅದಕ್ಕೆ ಅನ್ನಿಸುತ್ತೆ ಒಂದು ಕಾಲ್ ಸಹ ಮಾಡಲಿಲ್ಲ. ಪ್ರತಿದಿನ ನಿಮ್ಮ ಕಾಲ್ಗೋಸ್ಕರ ಕಾಯುತ್ತಿದ್ದೆ. ನೀವು ಬರ್ತೀರಾ ಅಂತ ಕಾಯುತ್ತಿದ್ದೆ. ಹೇಗೆ ತಾನೇ ಕಾಲ್ ಮಾಡುತ್ತೀರಾ? ಹೇಗೆ ತಾನೇ ಬರುತ್ತೀರಾ? ನಿಮಗೆ ಬೇರೆ ಪ್ರಿಯತಮೆ ಸಿಕ್ಕಿದ್ದಾಳಲ್ಲವಾ? ಎನಿವೆ, ನಿಮ್ಮ ಮುಂದಿನ ಜೀವನ ಸುಖಕರವಾಗಿರಲಿ, ಬನ್ನಿ ಹೋಗೋಣ ಎಂದು ಹೇಳಿ ಹೊರಟಾಗ ಆಕೆಯ ಕೈ ಹಿಡಿದು ಸನಿಹ ಎಳೆದುಕೊಂಡವನು, ಅದು ಯಾವಾಗ ಬಾಯಿ ಬಿಟ್ಟು ಹೇಳುತ್ತೀರೋ? ನಾನು ಕೂಡ ಇಂತಹ ಮಾತಿಗಾಗಿಯೇ ಕಾಯುತ್ತಿದ್ದೆ. ನೀವಾಗಿಯೇ ಹೇಳಲಿ ಅಂತ ಇಷ್ಟು ದಿನ ಕಾದೆ. ಆದರೆ ನಿಮ್ಮ ಪತ್ತೆಯೇ ಇರಲಿಲ್ಲ. ಅದಕ್ಕೆ ಆ ದೇವರೇ ಇಂತಹ ಸನ್ನಿವೇಶವನ್ನು ಉಂಟು ಮಾಡಿದ್ದಾನೆ ಎಂದು ಎಷ್ಟು ಕೃತಜ್ಞತೆ ಹೇಳಿದರೂ ಸಾಲದು. ಈ ದೇವರನ್ನು ಸಾಕ್ಷಿಯಾಗಿ ಇಟ್ಟುಕೊಂಡು ನಿಮ್ಮ ಮೇಲೆ, ಅಲ್ಲಲ್ಲ ಬೇಡ, ನನ್ನ ಮಮ್ಮಿ ಮೇಲೆ ಪ್ರಮಾಣ ಮಾಡಿ ಹೇಳುತ್ತಾ ಇದ್ದೀನಿ. ಈ ಮನಸ್ಸಿನಲ್ಲಿ ನೀವೇ ಇರೋದು. ಈ ಇರುವ ಒಂದು ಜೀವನಕ್ಕೆ ನೀವೇ ಬೇಕಾಗಿರೋದು. ಐ ಲವ್ ಯು ಅಶ್ವಿನಿ ಎಂದಾಗ ಹಿಂತಿರುಗಿ ಆಶ್ಚರ್ಯದಿಂದ ನೋಡಿದಾಗ, ನೀವು ನಿಮ್ಮ ಮನಸ್ಸಿನಲ್ಲಿರುವ ವಿಷಯವನ್ನು ಹೇಳಲಿ ಅಂತ ಸುಮ್ಮನೆ ಸುಳ್ಳು ಹೇಳಿದೆ. ಅವಳು ನನ್ನ ಫ್ರೆಂಡ್ ಹೌದು ಅಷ್ಟೆ. ಏನೋ ಕೆಲಸ ಇತ್ತು ಅಂತ ಮುಂಬೈನಿಂದ ಬಂದಿದ್ದಳು ಅಷ್ಟೆ. ನಿನ್ನೆ ವಾಪಸ್ ಹೋದಳು. ಅವಳನ್ನು ಬಿಡೋದಕ್ಕೆ ಹೋಗಿದ್ದೆ. ಅವಳನ್ನು ನೋಡಿ ನೀವು ತಿಳಿದುಕೊಂಡಿರುವುದು ಅಷ್ಟೆ ಎನ್ನುವನು. ಅಂದರೆ ಅವರು ನಿಮ್ಮ ಫ್ರೆಂಡಾ ಎಂದು ರಾಗವಾಗಿ ಕೇಳಿದಾಗ, ಹೌದು ಎಂದು ಕಣ್ಣು ಹೊಡೆದಾಗ, ಅವನ ಎದೆಗೆ ಎರಡೂ ಕೈಗಳಿಂದ ಜೋರಾಗಿ ಹೊಡೆದಾಗ, ಅಮ್ಮ ನೋವಾಗ್ತಾ ಇದೆ ಅಶ್ವಿನಿ ಎನ್ನುವಾಗ ಅಳುತ್ತಾ ಐ ಹೇಟ್ ಯು ಎನ್ನುವಳು. ಆಕೆಯನ್ನು ಎರಡೂ ಕೈಗಳಿಂದ ಬಳಸಿ ತನ್ನ ಎದೆಗೆ ಆನಿಸಿಕೊಂಡವನು, ಬಟ್ ಐ ಲವ್ ಯು ಸೋ ಮಚ್ ಎನ್ನುವನು. ವಾಸ್ತವಕ್ಕೆ ಬಂದ ಅಶ್ವಿನಿ ಅವನಿಂದ ಸರಿಯಲು ನೋಡಿದಾಗ, ಅಭಿಯು ಪ್ಲೀಸ್ ಒಂದೆರಡು ನಿಮಿಷ ಎನ್ನುವನು.
ಅವನಿಗೆ ಇಲ್ಲ ಎನ್ನಲಾಗದೆ ಹಾಗೆಯೇ ನಿಲ್ಲುವಳು. ಸುಮಾರು ಸಮಯ ಹಾಗೆಯೇ ನಿಂತ ಮೇಲೆ ಅಶ್ವಿನಿಯು ತಾನಾಗಿಯೇ ಅಲ್ಲಿ ಕುಳಿತುಕೊಂಡು ಮಾತನಾಡೋಣ ಎಂದಾಗ ಸರಿ ಎಂದು ಇಬ್ಬರು ದೇವಸ್ಥಾನದ ಮೆಟ್ಟಿಲುಗಳ ಮೇಲೆ ಕೂರುವರು. ಅಭಿ ಆಕೆಯ ಪಕ್ಕ ಕುಳಿತಾಗ ಅವನ ಭುಜಕ್ಕೆ ಒರಗಿಕೊಂಡವಳು, ನೀವು ಯಾವತ್ತೂ ನನಗೆ ಮೋಸ ಮಾಡೋದಿಲ್ಲ ತಾನೇ? ಪ್ರೀತಿ ಪ್ರೇಮ ಅಂತ ನಾಟಕ ಮಾಡಿ ನನ್ನ ಜೀವನದಲ್ಲಿ ಆಟವಾಡೋದಿಲ್ಲ ತಾನೇ ಎಂದು ಕೇಳಿದಾಗ ಆಕೆಯ ಕೈಯನ್ನು ತನ್ನ ಕೈಯಲ್ಲಿ ಬೆಸೆದುಕೊಂಡವನು, ಇಲ್ಲ ಅಶ್ವಿನಿ, ಯಾವುದೇ ಕಾರಣಕ್ಕೂ ನಾನು ನಿಮಗೆ ಮೋಸ ಮಾಡೋದಿಲ್ಲ. ಯಾಕೆ ಅಷ್ಟು ಭಯ ನಿಮಗೆ ಎಂದಾಗ ತನ್ನ ಕತೆಯನ್ನು ತನ್ನ ಫ್ರೆಂಡ್ ಕತೆ ಎಂದು ಬಿಂಬಿಸಿ ಹೇಳಿದಾಗ, ಅಷ್ಟೇನಾ, ಅದಕ್ಕೆ ನೀವ್ಯಾಕೆ ಹಾಗೆಲ್ಲ ಭಯಪಟ್ಟುಕೊಳ್ಳುತ್ತೀರಾ? ಅದು ನಿಮ್ಮ ಫ್ರೆಂಡ್ ಕತೆ, ಅಷ್ಟಕ್ಕೆ ಬಿಡಬೇಕು ತಾನೇ. ನಾನು ನಿಮಗೆ ಮೋಸ ಯಾಕೆ ಮಾಡಲಿ? ಅವನು ಯಾರೋ ಒಬ್ಬ ಹಾಗೆ ಇದ್ದ ಅಂತ ಎಲ್ಲರೂ ಹಾಗೆ ಇರುವುದಿಲ್ಲವಲ್ಲ ಅಶ್ವಿನಿ. ನಿಮಗೆ ಎಷ್ಟು ಸಮಯ ಬೇಕೋ ಅಷ್ಟು ತಗೊಳ್ಳಿ, ಆಮೇಲೆ ನನ್ನನ್ನು ನಂಬಿದರೆ ಸಾಕು. ನಾನಂತೂ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಡೋದಿಲ್ಲ, ಯಾರಿಗೂ ಸಹ ಬಿಟ್ಟುಕೊಡುವುದಿಲ್ಲ ಎಂದಾಗ ಹೌದು ಎಂದು ಹೇಳಿ ಹಾಗೆಯೇ ಕೂರುವಳು. ಆಕೆಯ ಮನಸ್ಸಿನ ಮೂಲೆಯಲ್ಲಿದ್ದ ಆ ಒಂದು ಚಿಂತೆ ಮುಂದೆ ನಿಜವಾಗುವುದೇ? ಕಾದು ನೋಡಬೇಕಾಗಿದೆ. ಅಭಿ ಅಂದು ತಾನು ತೋರಿಸಿದ್ದ ಅಜ್ಜಿ ಮನೆಯನ್ನು ತೋರಿಸಿ ಅಲ್ಲಿಗೆ ಹೋಗೋಣವೇ ಎಂದು ಅಶ್ವಿನಿ ಬಳಿ ಕೇಳಿದಾಗ ಅವನನ್ನು ಇನ್ನೂ ಕೂಡ ಪೂರ್ತಿಯಾಗಿ ನಂಬಿರದಿದ್ದ ಅಶ್ವಿನಿ, ಒಂದು ಸಲ ತಾನು ಚಿರಂತ್ ಜೊತೆ ಇದೇ ರೀತಿ ಒಂದು ಸ್ಥಳಕ್ಕೆ ಹೋಗಿದ್ದು, ಅಲ್ಲಿ ಅವರಿಬ್ಬರು ತುಂಬ ಸನಿಹ ಇದ್ದಿದ್ದು, ಹಾಗೆಯೇ ಕಾವ್ಯ ಬಂದು ತನ್ನನ್ನು ಕಾಪಾಡಿದ್ದು ನೆನಪಿಸಿಕೊಂಡವಳು. ಅಭಿ ಕೂಡ ಹಾಗೆಯೇ ಇರಬಹುದೇ? ಬೇಡ, ಈಗಲೇ ಎಲ್ಲಿಗೂ ಹೋಗುವುದೆಲ್ಲ ಬೇಡ, ಈ ಸ್ಥಳವೇ ಸಾಕು, ಸ್ವಲ್ಪ ದಿನಗಳು ಕಳೆಯಲಿ ಎಂದು ಯೋಚಿಸಿಕೊಂಡು, ಬೇಡ ಅಭಿ, ಅಲ್ಲಿಗೆ ಹೋಗೋದು ಬೇಡ ಎನ್ನುವಳು. ಅಭಿಯು ಆಕೆಯ ಮನಸ್ಸನ್ನು ಅರ್ಥ ಮಾಡಿಕೊಂಡು ಆಕೆಗೆ ಒತ್ತಾಯ ಮಾಡದೆ ಸರಿ ಎನ್ನುವನು. ಅಲ್ಲಿಯೇ ಸ್ವಲ್ಪ ಸಮಯ ಕಳೆದು ವಾಪಸ್ ಹೊರಡುವಾಗ ಅಭಿ, ಅಶ್ವಿನಿ ಇನ್ನು ಯಾವತ್ತೂ ಸಿಗುತ್ತೀರೋ ಗೊತ್ತಿಲ್ಲ ಎಂದು ಹೇಳಿ ಆಕೆಯನ್ನು ಗಟ್ಟಿಯಾಗಿ ಅಪ್ಪಿಕೊಳ್ಳುವನು. ಅವನ ಸನಿಹವನ್ನು ಇಷ್ಟಪಟ್ಟವಳು ತಾನೂ ಕೂಡ ಅವನನ್ನು ಅಪ್ಪಿಕೊಂಡು ಆದಷ್ಟು ಬೇಗ ಸಿಗೋಣ ಎಂದು ಹೇಳಿದಾಗ ಸರಿ ಎಂದವನು ಆಕೆಯ ಕೈ ಹಿಡಿದು ಆಕೆಯನ್ನು ಕಾರಿನಲ್ಲಿ ಕೂರಿಸಿ ತಾನು ತನ್ನ ಸೀಟಿನಲ್ಲಿ ಬಂದು ಕೂರುವನು. ಇಬ್ಬರು ತಮ್ಮ ತಮ್ಮ ಕೆಲಸ ಮತ್ತು ಓದಿನ ಬಗ್ಗೆ ಮಾತನಾಡಿಕೊಂಡು ಮೈಸೂರು ಸೇರುವರು. ಮತ್ತೆ ಅದೇ ಬಸ್ ಸ್ಟಾಪ್ ಬಳಿ ಆಕೆಯನ್ನು ಬಿಟ್ಟು ಅಲ್ಲಿಂದ ಹೋಗುವನು. ಚಾಂದಿನಿಯು ತನ್ನ ಮಗುವನ್ನು ಅತಿ ಪ್ರೀತಿಯಿಂದ ಮತ್ತು ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದಳು. ಪ್ರತೀಕ್ ಪ್ರತಿದಿನ ಸಂಜೆ ಮನೆಗೆ ಹೋಗುವ ಮುಂಚೆ ಚಾಂದಿನಿಗೆ ಏನಾದರೂ ತೆಗೆದುಕೊಂಡು ಬರುವುದು ಮಾಡುವನು. ಆಕೆಯ ಮತ್ತು ಮಗುವಿನ ಜೊತೆ ಸಮಯ ಕಳೆದು ಮನೆಗೆ ಹೋಗುತ್ತಿದ್ದನು. ಇದರ ಮಧ್ಯೆ ಶರ್ಮಿಳಾ ಅಥವಾ ಸರಿತಾ ಅಥವಾ ಕಾವ್ಯ ಬಂದು ಹೋಗುತ್ತಿದ್ದರು. ಅವರೆಲ್ಲರ ಜೊತೆಯೂ ಚಾಂದಿನಿ ಇತ್ತೀಚೆಗೆ ತುಂಬ ನಯವಾಗಿ ಮಾತನಾಡುತ್ತಿದ್ದಳು. ಮಗು ಹುಟ್ಟಿದ ಮೇಲೆ ಆಕೆಯಲ್ಲಿ ಆಗಿದ್ದ ಬದಲಾವಣೆಯು ಎಲ್ಲರಿಗೂ ಖುಷಿ ನೀಡಿತು. ಎಲ್ಲರಿಗಿಂತ ಹೆಚ್ಚಾಗಿ ಪ್ರತೀಕ್ಗೆ ಯಾವುದೋ ದಿಕ್ಕಿನಲ್ಲಿದ್ದ ತನ್ನ ಜೀವನ ಈಗ ತಾನೇ ಒಂದು ಹಂತಕ್ಕೆ ದಾರಿಗೆ ಬರುತ್ತಿದೆ. ಮುಂದೆ ಸಹ ನನ್ನ ಜೀವನ ಹೀಗೆಯೇ ಇರಲಿ ಎಂದು ತಾನು ಆದಷ್ಟು ಚಾಂದಿನಿಯ ಜೊತೆ ಸ್ನೇಹದಿಂದ ತಾಳ್ಮೆಯಿಂದ ಇದ್ದು ಬಿಡುತ್ತಿದ್ದನು. ಚಾಂದಿನಿ ಕೂಡ ಅಷ್ಟೇ, ಸಾಕಷ್ಟು ತಪ್ಪುಗಳನ್ನು ಮಾಡಿದ್ದೇನೆ, ಈಗ ಮುಂದೆ ತಪ್ಪುಗಳನ್ನು ಮಾಡದ ಹಾಗೆ ಪ್ರತೀಕ್ ಜೊತೆ ಖುಷಿಯಾಗಿ ಇರಬೇಕು. ಪಾಪು ಸ್ವಲ್ಪ ದೊಡ್ಡವಳು ಆದ ಮೇಲೆ ಅರ್ಧಕ್ಕೆ ಬಿಟ್ಟಿರುವ ತನ್ನ ಓದನ್ನು ಪೂರ್ತಿಗೊಳಿಸಿ ಕಾವ್ಯಳ ರೀತಿ ನಾನು ನನ್ನ ಕಾಲ ಮೇಲೆ ನಿಲ್ಲಬೇಕು, ಒಂದು ಒಳ್ಳೆಯ ಜೀವನವನ್ನು ರೂಪಿಸಿಕೊಳ್ಳಬೇಕು ಎಂದು ಯೋಚಿಸಿ ಒಳ್ಳೆಯ ರೀತಿಯಲ್ಲಿ ಬದಲಾಗುತ್ತಿದ್ದಳು.
ಸೀಮಾ ಮತ್ತು ಚಿರಂತ್ ಇಬ್ಬರು ತಮ್ಮ ಸಂಬಂಧಕ್ಕೆ ಮತ್ತೊಂದು ಅವಕಾಶ ನೀಡಬೇಕೆಂದು ಯೋಚಿಸುತ್ತಿದ್ದವರು ಹಾಗೆಯೇ ನಡೆದುಕೊಳ್ಳುತ್ತಿದ್ದರು. ಚಿರಂತ್ ಆಕೆ ಜೊತೆ ಹೊರಹೋಗುವುದು, ಆಕೆಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ಕೊಡಿಸುವುದು ಮಾಡುತ್ತಿದ್ದನು. ಕೆಲವೊಂದು ಸಲ ತಾನು ದುಡಿದು ತರುತ್ತಿದ್ದ ಹಣ ಸಾಕಾಗುತ್ತಿರಲಿಲ್ಲ ಎಂದು ಸಂಜೆ ನೈಟ್ ಸಹ ಕೆಲಸಕ್ಕೆ ಹೋಗುತ್ತಿದ್ದನು. ಆವಾಗೆಲ್ಲ ಸೀಮಾ ಅವನು ತಮಗಾಗಿ ಪಡುವ ಕಷ್ಟ ನೋಡಿ ತನ್ನ ಬುದ್ಧಿಗೆ ಸಮಜಾಯಿಸಿ ಅವನ ಜೊತೆ ತಾನು ಮುಂದುವರಿಯುವುದು ತುಂಬ ಅವಶ್ಯಕತೆ. ಅವನನ್ನು ಹೆಚ್ಚು ದಿನ ದೂರ ಇಡಬಾರದೆಂದು ತೀರ್ಮಾನಿಸಿಕೊಂಡು ಒಂದು ಒಳ್ಳೆಯ ದಿನ ನೋಡಿ ಅವನ ಜೊತೆ ಮಾತನಾಡಿ ಇಬ್ಬರು ತಮ್ಮ ದಾಂಪತ್ಯ ಜೀವನವನ್ನು ಶುರು ಮಾಡೋಣ ಎಂದು ಹೇಳಿ ಇಬ್ಬರು ತಮ್ಮ ದಾಂಪತ್ಯ ಜೀವನವನ್ನು ಶುರು ಮಾಡುವರು. ಇಷ್ಟು ದಿನ ಕಾದ ಚಿರಂತ್ಗೆ ಆಕೆ ಅವನನ್ನು ನಂಬಿ ಒಂದು ಅವಕಾಶ ನೀಡಿದ್ದು ಸಂತೋಷ ನೀಡಿತ್ತು. ಆದರೆ ಕೆಲವೊಂದು ಸಲ ಎಲ್ಲ ಜವಾಬ್ದಾರಿಗಳನ್ನು ತಾನು ನಿಭಾಯಿಸಬಲ್ಲೆನೆ ಎಂದು ಯೋಚಿಸುತ್ತಿದ್ದರು. ಮುಂದುವರಿಯುತ್ತದೆ. ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುವುದು. ಧನ್ಯವಾದಗಳು.